ಉತ್ತರ ಕನ್ನಡ ಜಿಲ್ಲೆಯ ಹೆಸರಾಂತ ಕಾಲೇಜುಗಳಲ್ಲಿ ಒಂದಾದ ಕುಮಟಾದ ಗೋರೆಯ ಕ್ಯಾನರಾ ಎಕ್ಸಲೆನ್ಸ್ ಕಾಲೇಜಿನಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಜಾಗೃತಿ CA ಫೌಂಡೇಶನ್ ತರಗತಿಗಳ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಕುಮಟಾದ ಲೆಕ್ಕ ಪರಿಶೋಧಕರಾದ ಜೈನ್ ಶ್ರೀಕಾಂತ್ ಭಟ್ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, CA ಪರೀಕ್ಷೆ ಒಂದು ಸವಾಲಾಗಿದೆ. ಡಿಟರ್ಮಿನೇಷನ್, ಡೆಡಿಕೇಷನ್, ಡಿಸಿಪ್ಲಿನ್ ಎಂಬ 3Dಗಳನ್ನು ಅಳವಡಿಸಿಕೊಂಡಲ್ಲಿ ನೀವು ಯಶಸ್ವಿ ಲೆಕ್ಕ ಪರಿಶೋಧಕರಾಗಬಹುದು. ಛಲಗಾತಿ ಅರುಣಿಮಾ ಸಿನ್ಹಾ ಅವಳ ಸಾಧನೆಯನ್ನು ಹೇಳುತ್ತಾ, ಅವಳ ಜೀವನ ನಿಮಗೆ ಆದರ್ಶಪ್ರಾಯವಾಗಬೇಕು. ನೀವು ಕಠಿಣ ಪರಿಶ್ರಮ, ಸರಿಯಾದ ಯೋಜನೆ ಮತ್ತು ಆತ್ಮವಿಶ್ವಾಸದಿಂದ ಯಶಸ್ಸನ್ನು ಸಾಧಿಸಬಹುದು. ನೀವು CA ಪರೀಕ್ಷೆಯನ್ನು ಪಾಸು ಮಾಡುವ ಕನಸು ಹೊತ್ತಿದ್ದರೆ ಮೊದಲು CA ಫೌಂಡೇಶನ್ ಪರೀಕ್ಷೆಗೆ ಸರಿಯಾದ ತರಬೇತಿಯನ್ನು ಪಡೆದುಕೊಳ್ಳಿ. ಪಠ್ಯಕ್ರಮ ಮತ್ತು ಪರೀಕ್ಷೆಯ ಮಾದರಿಯನ್ನು ಅರ್ಥ ಮಾಡಿಕೊಳ್ಳಿ. ಸರಿಯಾದ ಅಧ್ಯಯನದ ಯೋಜನೆಯನ್ನು ತಯಾರಿಸಿ ಅಧ್ಯಯನಕ್ಕೆ ಸಮಯ ಮೀಸಲಾಗಿಡಿ. ವಾರ, ದಿನ ಮತ್ತು ಗಂಟೆಗಳ ಆಧಾರದಲ್ಲಿ ಅಧ್ಯಯನದ ಯೋಜನೆಯನ್ನು ತಯಾರಿಸಿ. ದುರ್ಬಲ ವಿಷಯಗಳಿಗೆ ಹೆಚ್ಚಿನ ಸಮಯ ಕೊಡಿ. ನಿಯಮಿತವಾಗಿ ವಿರಾಮಗಳನ್ನು ತೆಗೆದುಕೊಳ್ಳಿ. ಓದಿಗೆ ಬೇಕಾದ ಸಂಪನ್ಮೂಲಗಳನ್ನು ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅಧ್ಯಯನ ಸಾಮಗ್ರಿಗಳನ್ನು ಸಂಗ್ರಹಿಸಿ. ಅಧ್ಯಯನ ತಂತ್ರಗಳನ್ನು ಬಳಸಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಉಪನ್ಯಾಸಕರೊಂದಿಗೆ ಚರ್ಚಿಸಿ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಎಂದು ಮಾರ್ಗದರ್ಶನ ನೀಡಿದರು. ಜೊತೆಗೆ ಕಾರ್ಯಕ್ರಮದ ತದನಂತರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಾಲೇಜಿನ ಆಡಳಿತ ಮಂಡಳಿಯ ವಿಶ್ವಸ್ತರು, ವಿಶ್ರಾಂತ ಪ್ರಾಚಾರ್ಯರು ಆದ DN ಭಟ್ ಅವರು ಮಾತನಾಡಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಇರುವ ಅವಕಾಶಗಳು, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಮಾರ್ಗದರ್ಶನ ನೀಡಿದರು. ವಿದ್ಯಾರ್ಥಿಗಳು ಸದಾ ಚಲಾವಣೆಯಲ್ಲಿ ಇರುವ ನಾಣ್ಯಗಳಾಗಿರಬೇಕು. ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಸಾಮಾನ್ಯವಾದ ಕೆಲಸವನ್ನು ವಿಶಿಷ್ಟವಾಗಿ ಮಾಡಿ ತೋರಿಸಿರಿ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ GG ಹೆಗಡೆಯವರು ಮಾತನಾಡಿ, ದೊಡ್ಡ ಕನಸನ್ನು ಕಾಣಿರಿ. ಸಮಾಜಕ್ಕೆ ಕೊಡುಗೆಗಳನ್ನು ಕೊಡುವಂಥವರಾಗಿ ಅಂತರಂಗದಲ್ಲಿ ಶುದ್ಧ ಮನಸ್ಕರಾಗಿರಿ. ಈ ಫೌಂಡೇಶನ್ ತರಬೇತಿಯ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದರು. ವೇದಿಕೆಯಲ್ಲಿ ಸಂಸ್ಥೆಯ ಉಪಪ್ರಾಚಾರ್ಯರಾದ ಶ್ರೀಮತಿ ರಮ್ಯಾ ಸಬಾಯಿತ್ ಉಪಸ್ಥಿತರಿದ್ದರು. ಪ್ರಾಚಾರ್ಯರಾದ ನಾಗರಾಜ್ ಹೆಗಡೆ ಸ್ವಾಗತಿಸಿದರು. ಉಪನ್ಯಾಸಕಿ ಶ್ರೀಮತಿ ಪೂಜಾ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ವಾಣಿಜ್ಯ ವಿಭಾಗದ ಹಿರಿಯ ಉಪನ್ಯಾಸಕರಾದ ಗೌರೀಶ್ ನಾಯ್ಕ್ ವಂದಿಸಿದರು. ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.